ಪ್ರಿಯಾಂಕರ್ಗ ಸ್ಟೇಟ್ಮೆಂಟ್ ಏನು ಹೇಳ್ತೀರಿ ಸರ್? ಆರ್ ಎಸ್ ಎಸ್ ಬಗ್ಗೆ ಅವರು ಅದೇ ರೀತಿ ಒಂದು ಗದಾಪ್ರಹಾರನ ಮಾಡ್ತಾ ಬರ್ತಾ ಇದ್ದಾರೆ ಆರ್ ಎಸ್ ಎಸ್ ವಿರುದ್ಧ. ಅವ್ರಿಗೆ ಮಾಡೋದಕ್ಕೆ ತುಂಬ ಕೆಲಸಗಳಿದ್ದಾವೆ. ಗಮನ ಹರಿಸಲಿ. ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾಯಿದೆ ಕರ್ನಾಟಕ, ಇದ್ರ ಕಡೆ ಗಮನ ಹರಿಸಲಿ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಕರ್ನಾಟಕದ ಕಡೆಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ಅಪಾಯಕಾರಿ. ಇದ್ರ ಕಡೆಗೆ ಗಮನ ಹರಿಸಲಿ. ಭಯೋತ್ಪಾದಕರ ಸ್ಲೀಪರ್ ಸೆಲ್ ರೀತಿ ಕರ್ನಾಟಕವನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿ NIA ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಕೆಲವು ಉಗ್ರರ ಜೊತೆಗೆ ಸಂಬಂಧ ಇಟ್ಕೊಂಡಿರೋರನ್ನು ಕೂಡ ಬಂಧಿಸಿದೆ. ಇದ್ರ ಕಡೆಗೆ ಗಮನ ಕೊಡಲಿ. ಸ್ವಲ್ಪ ಗಮನ ಹರಿಸಿದರೆ ನೀಟ್ ಎಕ್ಸಾಮ್ ಮುಂಚೆನೇ ನಿಶ್ಚಯ ಆಗಿತ್ತು. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಅಧಿಕಾರ ಸ್ವೀಕಾರ ಸಮಾರಂಭವನ್ನು ಒಂದಿನ ಹಿಂದೆಯೋ ಮುಂದೆಯೋ ಮಾಡಿದರೆ ಆ ನೀಟ್ ಎಕ್ಸಾಮಿಗೋಸ್ಕರ ಬಂದ ಮಕ್ಕಳು ಎಕ್ಸಾಮ್ನಿಂದ ವಂಚಿತರಾಗಿ ಅವ್ರು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಆ ಕಣ್ಣೀರಿನ ಶಾಪ ಯಾರಿಗೆ ತಟ್ಟಬೇಕು? ಈ ಬಗ್ಗೆಯೂ ಅವರು ಆಲೋಚನೆ ಮಾಡಬೇಕು. ಇದೆಲ್ಲವೂ ಅಧಿಕಾರದ ಅಹಂಕಾರದ ಪರಿಣಾಮ. ಅಧಿಕಾರದ ಅಹಂಕಾರವನ್ನು ಬಿಟ್ಟು ಆಲೋಚನೆ ಮಾಡಿದ್ರೆ ಆದ್ಯತೆಗಳೇನು ಅಂತ ಅರ್ಥ ಆಗ್ತವೆ. ಅಧಿಕಾರದ ಅಹಂಕಾರವೇ ದೊಡ್ಡದಾದಾಗ ಅಹಂಕಾರ ಮದದಲ್ಲಿ ಮೆರೀತಾರೆ. ಕಾಲಾಯ ತಸ್ಮೈ ನಮಃ. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಕಾಲಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಕಾಲ ಉತ್ತರ ಕೊಡುತ್ತೆ. ಅಧಿಕಾರದ ಅಹಂಕಾರದಲ್ಲಿ ಮೆರೆದವರು ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗಿದ್ದಾರೆ, ಉಳಿದಿಲ್ಲ. ಒಳ್ಳೆ ಕೆಲಸ ಮಾಡೋಕ್ಕೆ ಅವಕಾಶ ಇದ್ದಾಗ ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಒಳ್ಳೆ ಕೆಲಸ ಮಾಡೋರ ಬಗ್ಗೆ ಅಪಪ್ರಚಾರ ಮಾಡ್ತಾ ಹೊರಟ್ರೆ ಆ ಅಪಪ್ರಚಾರದಿಂದ ಪ್ರಚಾರ ಸಿಗ್ಬೋದು, ಆದರೆ ಅದು ಘನಕಾರ್ಯ ಅಲ್ಲ. ಪ್ರಿಯಾಂಕರ್ಗ ಸ್ಟೇಟ್ಮೆಂಟ್ ಏನು ಹೇಳ್ತೀರಿ ಸರ್? ಆರ್ ಎಸ್ ಎಸ್ ಬಗ್ಗೆ ಅವರು ಅದೇ ರೀತಿ ಒಂದು ಗದಾಪ್ರಹಾರನ ಮಾಡ್ತಾ ಬರ್ತಾ ಇದ್ದಾರೆ ಆರ್ ಎಸ್ ಎಸ್ ವಿರುದ್ಧ. ಅವ್ರಿಗೆ ಮಾಡೋದಕ್ಕೆ ತುಂಬ ಕೆಲಸಗಳಿದ್ದಾವೆ. ಗಮನ ಹರಿಸಲಿ. ಡ್ರಗ್ಸ್ ಕ್ಯಾಪಿಟಲ್ ಆಗ್ತಾಯಿದೆ ಕರ್ನಾಟಕ, ಇದ್ರ ಕಡೆ ಗಮನ ಹರಿಸಲಿ. ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಕರ್ನಾಟಕದ ಕಡೆಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಇದು ದೇಶದ ಭದ್ರತೆಯ ದೃಷ್ಟಿಯಿಂದ ಅಪಾಯಕಾರಿ. ಇದ್ರ ಕಡೆಗೆ ಗಮನ ಹರಿಸಲಿ. ಭಯೋತ್ಪಾದಕರ ಸ್ಲೀಪರ್ ಸೆಲ್ ರೀತಿ ಕರ್ನಾಟಕವನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದಕ್ಕೆ ಪೂರಕವಾಗಿ NIA ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಕೆಲವು ಉಗ್ರರ ಜೊತೆಗೆ ಸಂಬಂಧ ಇಟ್ಕೊಂಡಿರೋರನ್ನು ಕೂಡ ಬಂಧಿಸಿದೆ.